ಕೋಗಿಲು ಲೇಔಟ್ನಲ್ಲಿ ಇರುವಂತಹ ಅಕ್ರಮ ನಿವಾಸಿಗಳ ಬಗ್ಗೆ ನಾವಷ್ಟು ಮಾಹಿತಿಯನ್ನ ಕಲೆ ಹಾಕುವ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ನಮಗೆ ಲಭ್ಯ ಆಗಿದೆ. ಒಂದೇನಂತಂದ್ರೆ ಒಂದು ನೆರೇಟಿವ್ ಅನ್ನ ಅಲ್ಲಿ ಸೆಟ್ ಮಾಡುವಂತಹ ಕೆಲಸ ಆಗ್ಬಿಟ್ಟಿದೆ. ಯಾರಾದ್ರೂ ಬಂದು ಕೇಳಿದ್ರೆ ನಿಮ್ಮನ್ನ ನೀವು ಈ ರೀತಿ ಹೇಳಬೇಕು ಅಂತ ಹೇಳಿ ಅದನ್ನ ನಾವು ಮಾಹಿತಿ ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ಕೆಲವು ಆಶ್ಚರ್ಯಕರ ವಿಚಾರಗಳು ಗೊತ್ತಾದವು. ಅಲ್ಲಿಯೂ ಅವರನ್ನ ಲಾಕ್ ಮಾಡುವಂತ ಕೆಲಸ ಆಯಿತು. ಯಾರಾದ್ರೂ ಬಂದು ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಅಂತ ಕೇಳಿದ್ರೆ 30 ವರ್ಷದಿಂದ ನಾವಿಲ್ಲಿದ್ದೀವಿ ಅಂತ ಹೇಳ್ಕೊಟ್ಟಿದಾರಂತೆ. ನಾವಂತವ್ರಿಗೆ ಪ್ರಶ್ನೆ ಮಾಡಿದ್ವಿ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಅವರ ಉತ್ತರ, ನಾವು 30 ವರ್ಷದಿಂದ ಇದ್ದೀವಿ. ನಿಮ್ ವಯಸ್ಸೆಷ್ಟು ಅಂತ ಕೇಳಿದ್ರೆ 28. ನೋಡಿ ಯಾವ ರೀತಿ ನೆರೆಟಿವ್ ಅನ್ನ ಸೆಟ್ ಮಾಡಿದ್ದಾರೆ. 30 ವರ್ಷದಿಂದ ಇದಾರಂತೆ, ನಿಮ್ ವಯಸ್ಸೆಷ್ಟು ಅಂತ ಕೇಳಿದ್ರೆ 28. ಎಲ್ಲಿಂದ ಬಂತ್ರಿ 30 ವರ್ಷ? ಇನ್ನ ನೀವು ಎಲ್ಲಿಯವರು ಅಂತ ಕೇಳಿದ್ರೆ ನಾವು ಆಂಧ್ರದವರು ಅಂತ ಹೇಳ್ತಾರಂತೆ. ಆಂಧ್ರದವರು ಅಂದ್ರೆ ತೆಲುಗು ಬರ್ಬೇಕಲ್ವಾ? ಇವ್ರಿಗೆ ತೆಲುಗು ಬರಲ್ಲ, ತೆಲುಗು ಮಾತಾಡೋದೇ ಇಲ್ಲ ಇವರು. ಬಾಂಗ್ಲಾ ಮಿಕ್ಸ್ ಹಿಂದಿ ಮಾತಾಡ್ತಾರೆ, ಸ್ವಲ್ಪ ಉರ್ದು ಮಾತಾಡ್ತಾರೆ. ಆಂಧ್ರದವರಿಗೆ ಉರ್ದು ಬರುತ್ತೆ, ಮೋರೆವರ್ ಇವ್ರಿಗೆ ತೆಲುಗು ಬರಬೇಕಲ್ವಾ? ತೆಲುಗುದ ಗಂಧ ಗಾಳಿ ಇವ್ರಿಗೆ ಗೊತ್ತಿಲ್ಲ. ಇಂಥವ್ರು ಬಂದಿರೋದು ಇದು ಅಸಲಿ ಮಾಹಿತಿ ವೀಕ್ಷಕರೇ, ನಾವು ಕಲೆ ಹಾಕಿರುವಂತ ವಿಚಾರ. ಈ ರೀತಿ ನೆರೆಟಿವ್ ಅನ್ನು ಸೆಟ್ ಮಾಡಿದ್ರು, ಆದ್ರೆ ಅದರಲ್ಲೂ ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ. ಹಿಂಗಾಗಿ ಈಗ 37 ಕುಟುಂಬಕ್ಕಷ್ಟೇ ಅಲ್ಲಿ ಮನೆಗಳು ಸಿಗುತ್ತಂತೆ. ಕೋಗಿಲು ಲೇಔಟ್ ನಿರಾಶ್ರಿತರ ಕುರಿತ ಮಾಹಿತಿ ಬಹಿರಂಗ ಆಗಿದೆ. 37 ಕುಟುಂಬ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಹೊರಗಿನವರೇ. ಪ್ರತಿ ಮನೆಯಿಂದ 5 ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ವಿದ್ಯುತ್ ಬಿಲ್, ತಾತ್ಕಾಲಿಕ ಆದೇಶ ಪ್ರತಿ, ಪಡಿತರ ಚೀಟಿ ಇವುಗಳನ್ನ ಆಫೀಸರ್ಸ್ ಸಂಗ್ರಹಿಸಿದ್ದಾರೆ.